ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ ಟೀಚರ್ ಡಾಟಾವನ್ನು ಸ್ಯಾಟ್ಸ್ನಲ್ಲಿ ಹೇಗೆ ಅಪ್ಡೇಟ್ ಮಾಡ್ಬೋದು ಅಂತ. ಮೊದಲಿಗೆ ನಾವೇನು ಮಾಡಬೇಕು, ಲಾಗಿನ್ ಆಗಬೇಕು ಸ್ನೇಹಿತರೆ. ಲಾಗಿನ್ ಆಗೋದಂತೂ ನಿಮಗೆ ಗೊತ್ತಿರ್ತದೆ. ಈ ಥರ ಲಾಗಿನ್ ಆಗಬೇಕು ಸ್ನೇಹಿತರೆ. ಈ ಥರ ಲಾಗಿನ್ ಆದ ತಕ್ಷಣ ಇಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಟೀಚರ್ ಮ್ಯಾನೇಜ್ಮೆಂಟ್ಗೆ ಬರಬೇಕು. ಈ ಟೀಚರ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಅಪ್ಡೇಟ್ ಟೀಚರ್ ಡಾಟಾ ಅಂತ. ಇದನ್ನು ಓಪನ್ ಮಾಡಿದ ತಕ್ಷಣವೇ ಎಲ್ಲ ಟೀಚರ್ಸು, ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಟೀಚರ್ಸ್ ಕೆಲಸ ಮಾಡಿದ್ರು ಎಲ್ಲ ಲೀಸ್ಟ್ ಬರುತ್ತೆ. ಅಟ್ ಪ್ರೆಸೆಂಟ್ ಕೆಲಸ ಮಾಡ್ತಾ ಇರೋ ಟೀಚರ್ಸು ಲೀಸ್ಟ್ ಬರುತ್ತೆ. ನೀವು ಅಟ್ ಪ್ರೆಸೆಂಟ್ ಕೆಲಸ ಮಾಡ್ತಾ ಇರೋ ಶಿಕ್ಷಕರ ಮುಂದೆ ನೀವು ಅಪ್ಡೇಟ್ ಅಂತಿರುತ್ತೆ, ಅಲ್ಲೇ ಅಪ್ಡೇಟ್ ಒಂದು ಆಪ್ಷನ್ ತೊಗೊಂಡ್ರೆ ಎಲ್ಲ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇರೋ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದು. ಈ ಒಂದು ಪೇಜ್ ನಾನು ಓಪನ್ ಮಾಡಲ್ಲ ಸ್ನೇಹಿತರೆ, ಅದೆಲ್ಲ ಪರ್ಸನಲ್ ಇರುತ್ತೆ. ಟೀಚರ್ ಡಾಟಾ ಎಲ್ಲ ಓಪನ್ ಆಗುತ್ತೆ. ನೀವು ಈ ಫಸ್ಟ್ ಆಪ್ಷನ್ ಇದೆ ನೋಡಿ, ಅಪ್ಡೇಟ್ ಟೀಚರ್ ಡಾಟಾ ಅಂತ, ಇದನ್ನು ಓಪನ್ ಮಾಡಿ. ಅದ್ರ ಕೆಳಗೆ ಕೂಡ ಹೊಸ ಶಿಕ್ಷಕನ ಸೇರಿಸ್ಬೇಕಂದ್ರೂ ಕೆಳಗೆ ಆಪ್ಷನ್ ಇದೆ, ನೋಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಯಾಟ್ಸ್, ಯುಡೈಸ್ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ತಲುಪ್ತವೆ. ಥ್ಯಾಂಕ್ ಯು ಸ್ನೇಹಿತರೆ.